ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬರೀ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಇಷ್ಟೊಂದು ಖರ್ಚಾಗ್ತದೆ ಅಂತ. ಯಾವುದೇ ಅಥ್ಲೀಟ್ ಐಸಿಎನಲ್ಲಿ ಕಾಂಪೀಟ್ ಮಾಡಬೇಕಂತ ಇದ್ದರೆ 3,500 ಕೊಟ್ಟು ಐಸಿಎನವ್ರದ್ದು ಪ್ರೀಮಿಯಂ ಮೆಂಬರ್ಶಿಪ್ ತೆಗಿಬೇಕು. ಕ್ಲಾಸಿಕ್ ಫಿಸಿಕ್, ಬಾಡಿ ಬಿಲ್ಡಿಂಗ್ ಮತ್ತು ಮೆನ್ಸ್ ಫಿಸಿಕ್ ಓಪನ್ ಸೇರಿ ನಾನು 3 ಕ್ಯಾಟಗರಿಗೆ ರಿಜಿಸ್ಟರ್ ಮಾಡಿದ್ದೆ. ಅದೆಲ್ಲ ಟೋಟಲ್ ಸೇರಿಬಿಟ್ಟು 18,000 ರೂಪಾಯಿ ಆಯಿತು. ಅದಾದಮೇಲೆ ಕಾಂಪಿಟೇಷನ್ಗಿಂತ ಮುಂಚೆ ಸ್ಪ್ರೇ ಟ್ಯಾನಿಂಗ್ ಮಾಡಬೇಕು. ಒಂದು ಸಲ ಮಾಡಿದ್ದಕ್ಕೆ 2,500, ನಾವು 2 ಸಲ ಮಾಡಿದ್ವಿ. ಮತ್ತು ಬ್ಯಾಕ್ ಸ್ಟೇಜ್ ಪಾಸ್ 1,500 ರೂಪಾಯಿ. ನಂದು ಬಾಡಿ ಬಿಲ್ಡಿಂಗ್ ಟ್ರಂಕ್ ಮತ್ತು ಮೆನ್ಸ್ ಫಿಸಿಕ್ ಶಾರ್ಟ್ಸ್ ಸೇರಿ ಟೋಟಲ್ 3,000 ಆಯಿತು. ಬ್ಯಾಂಗ್ಳೂರ್ ಟು ಗೋವಾ ರೌಂಡ್ ಟ್ರಿಪ್ ಒಬ್ರಿಗೆ 1,500 ಆಯಿತು. ಗೋವಾ ರೀಚ್ ಆದಮೇಲೆ ನಾವು ಸ್ಟೇ ಮಾಡಲಿಕ್ಕೆ ಫಸ್ಟ್ 3 ಡೇಸ್ ಪರ್ ಡೇ 4,500 ಕೊಟ್ಟು Airbnb ಬುಕ್ ಮಾಡಿದ್ವಿ. ಲಾಸ್ಟ್ ಡೇ 3,500 ಕೊಟ್ಟು ಇನ್ನೊಂದು BNB ಬುಕ್ ಮಾಡಿದ್ವಿ. ಸೊ ಟೋಟಲ್ ಆಗಿ ಸ್ಟೇಗೆ 17,000 ಆಯಿತು. ಕಾಂಪಿಟೇಷನ್ ವೆನ್ಯೂಯಿಂದ ನಮ್ಮ ರೂಮ್ ಸ್ವಲ್ಪ ದೂರ ಇತ್ತು, ಅದಕ್ಕೆ ನಮಗೆ ಒಂದು 2 ವೀಲರ್ ಬೇಕಿತ್ತು. 4 ದಿವಸಕ್ಕೆ ಒಂದು ಸ್ಕೂಟರ್ ರೆಂಟ್ 2,000 ಆಯಿತು. ಅದಾದಮೇಲೆ ರೂಮಲ್ಲಿ 4 ದಿವಸದ ಡಯಟ್ ಫುಡ್ಡಿಗೆ 2,000 to 3,000 ಆಯಿತು. ನಾನು ಈ ಕಾಂಪಿಟೇಷನ್ ಪ್ಲ್ಯಾನ್ ಮಾಡಿರಲಿಲ್ಲ, ಅದಕ್ಕೆ ಡಯಟಿಂಗ್ ತುಂಬ ಟೈಮ್ ತನಕ ಮಾಡಿಲ್ಲ, ಬರೀ 2 ತಿಂಗಳಷ್ಟೇ. ಆದರೂ ನನಗೆ ಪ್ರತಿ ತಿಂಗಳು ಡಯಟ್ಗೆಂತಲೇ 15,000 ಖರ್ಚು ಬಿತ್ತು. ಸೊ 2 ತಿಂಗಳಿಗೆ 30,000 ಆಯಿತು. ಆಮೇಲೆ ನಂದು ತಿಂಗಳಿದ್ದು ಸಪ್ಲಿಮೆಂಟ್ ಸ್ಟ್ಯಾಕ್ ಆಲ್ಮೋಸ್ಟ್ 10,000 ತನಕ ಬೀಳ್ತದೆ. ಟೋಟಲ್ 2 ತಿಂಗಳಿಗೆ 20,000 ಆಯಿತು. ಯಾವುದೇ ಟಾಪ್ ಲೆವೆಲ್ ಕಾಂಪಿಟೇಷನ್ ಪ್ರೆಪ್ ಕೋಚ್ ಆಗಲಿ ಒಬ್ಬರನ್ನ ರೆಡಿ ಮಾಡೋಕ್ಕೆ ತಿಂಗಳಿಗೆ 5,000 to 10,000 ಚಾರ್ಜ್ ಮಾಡ್ತಾರೆ. ಇದೆಲ್ಲನೂ ಸೇರಿಸಿ ನಮ್ಮದು 2 ತಿಂಗಳದ್ದು ಪ್ರೆಪ್ ಮತ್ತು ಐಸಿಎನಲ್ಲಿ ಕಾಂಪೀಟ್ ಮಾಡೋಕ್ಕೆ ಖರ್ಚಾಗಿತ್ತು 1,19,000 ರೂಪಾಯಿ. ಇಷ್ಟೆಲ್ಲ ಖರ್ಚು ಮಾಡಿ ಕಾಂಪೀಟ್ ಮಾಡಿದ್ದು ವರ್ತಾ? ಆ್ಯಬ್ಸಲ್ಯೂಟ್ಲಿ ಡೌಟೇ ಇಲ್ಲ. ಆ ಎಕ್ಸ್ಪೀರಿಯನ್ಸ್, ಆ ಪ್ರೆಪ್ಪಿದು ಮೈಂಡ್ಸೆಟ್ ಮುಂದೆ ಎಷ್ಟೇ ದೊಡ್ಡ ಅಮೌಂಟ್ ಇರಲಿ ಸಂದೆ ಅನಿಸುತ್ತೆ. ಆ ಸ್ಟೇಜಲ್ಲಿ ನಮ್ಮ ಹಾರ್ಡ್ ವರ್ಕ್ನ ಪ್ರೆಸೆಂಟ್ ಮಾಡೋದೊಂದು ಫೀಲಿಂಗ್ ಇದೆಯಲ್ವಾ, ಅದು ಪ್ರೈಸ್ಲೆಸ್. ಸ್ವಲ್ಪನೂ ರಿಗ್ರೆಟ್ಸ್ ಇಲ್ಲದೆ ನಾನು ಮತ್ತೆ ಕಾಂಪೀಟ್ ಮಾಡ್ತಿದ್ದೀನಿ ICN ಬ್ಯಾಂಗ್ಳೂರಲ್ಲಿ ಇದೇ ಮೇ. ಸೊ ಫಾಲೋ ಮಾಡಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ.